ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ. ನಾನು ಪವಿತ್ರ ಕೆ. ಬಿಎಸ್ಎನ್ಎಲ್ ಎಕ್ಸ್ಚೇಂಜ್ ಆಫೀಸ್ ಕಳವು ಪ್ರಕರಣ ಸೇರಿ ಮತ್ತೆ 3 ಪ್ರಕರಣಗಳನ್ನು ಭೇದಿಸಿ 2 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು. ಮುಳಬಾಗಿಲು ತಾಲೂಕಿನ ತಾಯ್ಲೂರಿನಲ್ಲಿರುವಂತಹ ಬಿಎಸ್ಎನ್ಎಲ್ ಎಕ್ಸ್ಚೇಂಜ್ ಆಫೀಸ್ನ ಕಳವು ಪ್ರಕರಣ. ಕಳ್ಳರು ರಾತ್ರಿಯ ವೇಳೆ ಬಿಎಸ್ಎನ್ಎಲ್ ಎಕ್ಸ್ಚೇಂಜ್ ಆಫೀಸ್ಗೆ ನುಗ್ಗಿ ಕಿಟಕಿಗಳನ್ನ ಮುರಿದು ಒಳ ಹೋದಂತಹ ಖತರ್ನಾಕ್ ಕಳ್ಳರು ಸುಮಾರು 1,40,000 ಬೆಲೆ ಬಾಳುವ ಪವರ್ ಕೇಬಲ್ಸ್ ಇರಬಹುದು, ಮತ್ತೆ ಕಾರ್ಡ್ಸ್, ಕೇಬಲ್ಸ್, ಇವುಗಳನ್ನ ಸುಮಾರು 1,40,000 ಬೆಲೆ ಬಾಳುವ ವಸ್ತುಗಳನ್ನ ದೋಚಿಕೊಂಡು ಪರಾರಿಯಾಗಿರ್ತಾರೆ. ಈ ಒಂದು ವಿಚಾರವಾಗಿ ಆ ಬಿಎಸ್ಎನ್ಎಲ್ ಆಫೀಸ್ ನಲ್ಲಿ ಕೆಲಸ ಮಾಡುವಂತಹ ಜೂನಿಯರ್ ಟೆಲಿಕಾಂ ಆಫೀಸರ್ ನಂದಕಿರಣ್ ಅನ್ನೋರು ಮುಳಬಾಗಿಲು ಗ್ರಾಮಾಂತರ ಠಾಣೆಗೆ ದೂರನ್ನ ನೀಡಿರ್ತಾರೆ. ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು PSI ಅರುಣ್ ಗೌಡ ಪಾಟೀಲ್ ರವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾರೆ. ಹಾಗೇನೇ ಆರೋಪಿಗಳಾದ ಶೌಹಾದ್ 22 ವರ್ಷ, ರೆಹಮತ್ ನಗರ, ಕೋಲಾರ, ಹಾಗೇನೆ ಪರ್ದೀನ್ 23 ವರ್ಷ, ರೆಹಮತ್ ನಗರ, ಕೋಲಾರ ಎಂಬ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಅವರ ಬಳಿ ಇದ್ದ ಸುಮಾರು 2 ಲಕ್ಷ ಬೆಲೆ ಬಾಳುವ 3 ದ್ವಿಚಕ್ರ ವಾಹನಗಳು, ಹಾಗೆ 10 ಕೆಜಿ ಅಲ್ಯೂಮಿನಿಯಂ, ಹಾಗೇನೆ 20,000 ನಗದನ್ನ ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳನ್ನ ಒಪ್ಪಿಸಿದ್ದಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.